ರೀ ರೀ ಯೋ ನಿನಗ ನಾನು ಓದಾಕ ಕುಂತಿದ್ದೆ ಕಿವಿ ಕೆಲ್ಸಂಗಿಲ್ಲನ ನಿನಗೆ? ಎದಕ್ಕೆ ಒದರ್ತಿದ್ದಿ ಮುಂಜಾನೆ ಏನಾಗೈತೆ ನಿನಗೆ? ದೇವ್ಗೆ ಹೊಕ್ಕೊಂತಾನೆ ಮತ್ತು ಮೈಯಾಗ ದೆವ್ವ ಮೈಯಾಗ ಹೊಕ್ಕೊಂಡಿರೋದು ನನಗಲ್ಲ ನಿನಗ. ಮತ್ತೆ ಎದಕ್ಕೆ ಹೊಂಟಿದ್ದೀಗಿ ಹೊರಗೆ? ಏನು ಕೆಲಸ ಐತೆ ನಿಂದು? ಎದಕ್ಕೆ ಹೊಂಟಿದ್ದಿ ಅದನ್ನು ಹೇಳೋ ಮೊದಲು. ನಾನು ಗಣಮಗಲಿ ನಾ ಹೊರಗಡೆ ಹೋಗ್ತೀನಿ ಎಲ್ಲರೂ ಹೋಗ್ತೀನಿ ಅದೆಲ್ಲ ನಿನಗೆ ಯಾಕೆ? ಏನೆಲ್ಲಾನು ನಿನ್ನ ಮುಂದೆ ಹೇಳೋ ಹೋಗ್ಬೇಕನೆ ನಾನು? ನಂದು ಹೊಲ್ದಾಗ ಕೆಲಸ ಐತಿ ಅದಕ್ಕೆ ಹೊಂಟೀನಿ ನಾನು. ಬೇಡ, ನೀವು ಯಾವ ಹೊಲ್ದಾಗ ಹೋಗೋದು ಬೇಡ, ಏನು ಕೆಲಸ ಮಾಡೋದು ಬೇಡ. ಹೋಗ್ರಿ ಸುಮ್ಮನೆ ಕೋಣ್ಯಾಗ ಹೋಗಿ ಮಕ್ಕ ಹೋಗ್ರಿ. ನೀವು ಯಾವ ಕೆಲ್ಸಕ್ಕೆ ಹೊಂಟಿರಿ ಏನು ಮಾಡ್ತೀರಿ ಎಲ್ಲ ನನಗೆ ಗೊತ್ತೈತಿ. ಸುಮ್ಮನೆ ನನಗೆ ಸಿಟ್ಟು ತರಿಸ್ಬೇಡ್ರಿ. ಏನಾಗೈತೆ ನಿನಗೆ? ಹುಚ್ಚಿಗೆ ಚಿಡ್ದೈತೆ ಮುಂಜಾನೆ ಎದಕ್ಕೆ ಹುಚ್ಚಿ ಹಿಡ್ದಂಗೆ ಮಾಡ್ತಿದ್ದಿಲ್ಲ? ನಾನು ಹೊರಗೆ ಹೋಗೋಣ ನೋಡ. ಎದಕ್ಕೆ ಹೋಗ್ಬಾರ್ದು ನಾನು? ರೀ ದಿನ ಒಂದಕ್ಕೂ ಕುಡ್ಕೊಂಡು ಬಂದ್ರೆ ಎಷ್ಟು ದಿನ ಅಂತ ಸಹಿಸ್ಕೊಲಿರ ನಾನು? ನಿಮ್ಗೇನು ಅರ್ಥ ಆಕೈತಾನೆ ಇಲ್ಲ? ಹೆಂಗೆ ಹೇಳ್ಬೇಕ್ರಿ ನಿಮಗೆ? ಅರ್ಥ ಮಾಡ್ಕೊರಿ. ಮನ್ಯಾಗ ವಯಸ್ಸಿಗೆ ಬಂದಿದ್ದ ಮಗ ಅದನ, ವಯಸ್ಸಿಗೆ ಬಂದಿದ್ದು ಹೆಣ್ಣು ಹುಡುಗರು ಅದಾವು, ಆ ಸಣ್ಣ ಹುಡುಗರು ಅದಾವು. ಅವೆಲ್ಲ ನಿಮ್ಮನ್ನು ನೋಡೋ ಕಲಿತಾವ್ರಿ. ಅವು ಆ ಹುಡುಗರ ಮುಂದೆಲ್ಲ ಮರ್ಯಾದೆ ಹೋಗಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೇಳೋದು ಅರ್ಥ ಮಾಡ್ಕೊರಿ. ಕುಡಿಬೇಡ್ರಿ, ಬೀಡ್ರಿ. ನಿಮ್ಮ ಕಾಲು ಬೇಕಾದ್ರೆ ಹಿಡ್ಕೊಲೇನ ನಾನು? ಹೇಳ್ರಿ, ಹಿಡ್ಕೊಂಡ್ಬಿಡ್ತೀನಿ. ಯಾಕ್ರಿ ನನ್ನ ಜೀವ ತಿಂತೀರಿ? ನಮಗೆ ಕುಡಿದು ಬಂದು ವಾಂತಿ ಮಾಡಿದ್ರೆ ಎಷ್ಟು ದಿನ ಅಂತ ಕ್ಲೀನ್ ಮಾಡ್ಬೇಕ್ರಿ ನಾನು? ಒಂದು ದಿನ 2 ದಿನ ಇರಲಿ ಬಿಡು ಇವತ್ತು ಸುಧಾರಿಸ್ತಾರ, ನಾಳೆ ಸುಧಾರಿಸ್ತಾರ ಅಂತ ಅನ್ಕೊಂತಾನೆ ಬರಾಕುಂತೀನಿ ರೀ. ನೀವೇನು ಸುಧಾರಿಸವಲ್ರಿ. ಮದುವೆ ಆದಾಗಿಂದನೂ ಇದಾ ಹಣೆ ಬರಾಕ್ಬಿಟ್ಟೈತಿ. ನನಗಂತೂ ಸಾಕು ಹೋಗ್ಬಿಟ್ಟೈತೆ. ಅದಕ್ಕೆ ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಂಗಿಲ್ಲ. ನೀವು ದುಡಿಲಾರ್ದ ಮನೆಯಾಗಿದ್ರೂ ಪರವಾಗಿಲ್ಲ, ನೀವು ಮಾತ್ರ ಹೊರಗಡೆ ಹೋಗಂಗಿಲ್ಲ. ಲೈ ಹುಚ್ಚಿಗೆ ಚಿಡ್ದೈತಾನೆ ನಿನಗೆ? ನಿನ್ನೆ ಏನೋ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಆಟ. ಅದನ್ನ ಬಿಟ್ರೆ ನಾನೇನು ದಿನ ಒಂದಕ್ಕೂ ಅಷ್ಟು ಕುಡ್ಕೊಂಬರ್ತೀನಿ. ನಾನು ಏನೋ ಒಂದು ಚೂರು ಅಷ್ಟ ಕುಡ್ದು ಬಂದಿರ್ತೀನಿ ಅಷ್ಟ. ರೀ ನಿನ್ನೆ ಎಲ್ಲರ ಮುಂದೆ ನಾನು ಮರ್ಯಾದೆ ತೆಗೆದಿಟ್ರಿ ಗೊತ್ತೇನೆ? ನಿಮ್ಮವ್ವ, ನಿಮ್ಮ ಅಣ್ಣನ ಹೆಂಡತಿ ಅದಲ್ಲ ಆಕೆ ಬಂದಾರಲ್ಲ ಬೆಂಗಳೂರಿಂದ, ಅವರೆಲ್ಲರ ಮುಂದೆ ನಾನು ಮರ್ಯಾದೆ ತೆಗೆದಿಟ್ರಲ್ರಿ. ಯಾಕೆ ಪಂಚವ ಬಂದ್ಲು, ಇಬ್ಬರನ್ನು ನಿಮ್ಮನ್ನು ಹಿಡ್ಕೊಂಡು ಒಳಗಡೆ ಎತ್ತು ಹಾಕಿದ್ವಿ. ಯಾಕೆ ಇವರು ನನ್ನ 4 ಜನ ಅಕ್ಕ ತಂಗಿಯರು ನನಗೆ ಚಲೋ ಅದಾರಂತ ಭಾಳ ಬಚಾವಾಗೈತಿ. ಇಲ್ಲ ಅಂತಿದ್ದಿದ್ರೆ ಏನು ಗತಿ ಇತ್ರಿ? ದಿನ ಒಂದಕ್ಕೂ ಹಿಂಗೆ ಕುಡ್ಕೊಂಬಂದು ವಾಂತಿ ಮಾಡಿದ್ರೆ ಏನು ಮಾಡ್ಬೇಕ್ರಿ? ವಯಸ್ಸಿಗೆ ಬಂದಿರೋ ಮಗ ಅದನ, ನಾಳೆ ಅವನು ನಿಮ್ದ ಚಾಳಿನ ಕಲ್ತ ಅಂದ್ರೆ ಏನು ಮಾಡೋದು? ಯಾಕೆ ಏನು ಮಾಡಿದ್ರು ಅವರು? ಮಾಡ್ತೀನಿ ಇವತ್ತು ಕಂಡು ಮಠ ಕುಡ್ಕೊಂಬಂದು ಅವ್ರು ಒರ್ದ್ರಾಡಿ ಅವ್ರ ಮರ್ಯಾದೆ ಕಳೆದಿರ್ತೀನಿ. ತಡೀಲಿ ಅವ್ರದ್ದು ಬಿಡಂಗಿಲ್ಲ ನಾನು. ರೀ ನಿಮ್ಮ ಕೈಯಾರ ಮುಗಿಲ್ಲನ್ರಿ. ಎದಕ್ರಿ ನನ್ನ ಜೀವ ತಿಂತೀರಿ? ಕುಡಿಯೋದು ಬಿಡ್ರಿ. ಹೆಂಡತಿ ಮಕ್ಕಳಿಗಿಂತ ನಿಮ್ಗೆ ಕುಡಿಯೋದೇ ಹೆಚ್ಚಾಗ್ಬಿಟ್ಟೈತನ್ರಿ. ಬಾವರ ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ ಅಂಬವಕ್ಕನ ಪರಿಸ್ಥಿತಿನ. ಬರ್ತಾ ಅವರು ಏನು ಸಣ್ಣರಾಗಂಗಿಲ್ಲ. ನಿಮ್ಮದು ನಿನ್ನೆ ನಮ್ಮನೆ ಮಾಡ್ಕೊಂಡಿದ್ರಿ ಗೊತ್ತೇನ? 1 ದಿನನ 2 ದಿನನ ಅದು ಮಾಡಿ ನೀವು ಮಾಡಿದ್ದನ್ನು ಕ್ಲೀನ್ ಮಾಡಿ ರಾತ್ರಿ ಊಟ ಮಾಡ್ಲಾರ್ದ ಮಕ್ಕೊಂಡಾರವ್ರು ಗೊತ್ತೇನ? ಒಂದು ಸ್ವಲ್ಪ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿರಿ. ಯಾಕೆ ಹಿಂಗೆ ಮಾಡ್ತೀರಿ? ಎಲ್ಲದ್ರಾಗೂ ಚಲೋ ಅದಿರಿ, ಆದರೆ ಇದು ಒಂದು ಹೊಲಸು ಚಟ ಎದಕ್ಕೆ ಕಲ್ತೀರಿ ನೀವು? ಹಂಗಲ್ಲ ಪಂಚವ, ಅದು ಯಾವಾಗಾರು ಒಂದ್ಸಲ ಅಷ್ಟಮ್ಮ ನಾನು ಹಂಗೆ ಮಾಡೋದು. ನಿನಗೆ ಗೊತ್ತಲ್ಲ ನಾನೇನು ದಿನ ಒಂದಕ್ಕೂ ಹಂಗೆ ಮಾಡ್ತೀನಿ. ನಾನು ಯಾವತ್ತರ ಒಂದು ದಿನ ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಅಷ್ಟೇ ಹಂಗೆ ಮಾಡ್ತೀನಿ. ಅದನ್ನು ಬಿಟ್ರೆ ದಿನ ಹಂಗೆ ಮಾಡೋಂಗಿಲ್ಲ. ಏನೋ ಒಂದು ಚೂರು ಅಷ್ಟ ಕುಡ್ಕೊಂಬಂದಿರ್ತೀನಿ ಅಷ್ಟೆ. ಅದನ್ನು ಬಿಟ್ರೆ ಮತ್ತೇನಿಲ್ಲಮ್ಮ. ನೋಡ್ರಿ ಬಾವರ, ನಾನೇನು ನಿಮ್ಗಿಂತ ದೊಡ್ಡಕ್ಕೆ ಅಲ್ಲ, ಆದರೂ ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊರಿ. ಮನ್ಯಾಗ ಮೊದಲ ಪರಿಸ್ಥಿತಿ ಸರಿ ಇಲ್ಲ. ನಿಮ್ಮ ಮಗ ವಯಸ್ಸಿಗೆ ಬಂದಾನ, ಅವನದು ಓದೋ ಖರ್ಚು, ಮುಂದೆ ಮದುವೆ ಮಾಡೋ ಖರ್ಚು ಎಲ್ಲನೂ ಹೆಂಗೆ ನಿಭಾಯಿಸ್ತೀರಿ ನೀವು? ಹಿಂಗೆ ಕುಡ್ಕೊಂಡು ಬಂದ್ರೆ ಮನೆಗೆ ಏನದ? ಇದೀಗ ಹೌದಂತಾರನ? ದುಡ್ಡು ಒಂದು 4 ದುಡ್ಡು ಇಟ್ಕೋಬೇಕು ನೀವು. ಅದನ್ನು ಬಿಟ್ಟು ಹಿಂಗೆ ಕುಡ್ಕೊಂಬಂದು ಮನ್ಯಾಗ ಜಗಳ ಮಾಡಂಗಿಲ್ಲ ಬಿಡ್ರಿ. ಕುಡ್ಕೊಂಬಂದು ವಾಂತಿ ಮಾಡಿದೆ, ದುಡ್ಡು ಹಾಳು ಮಾಡಿದ್ರಂದ್ರೆ ಹೆಂಗೆ ರೀ? ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೆಂಗೆ? ನನಗೇನಾಗದವ? ಇರೋದೊಂದಿನ ಸಾಯೋದೊಂದಿನ, ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಕುಡಿದ್ರೆ ಏನಾಕೈತಿ? ಯಾವಾಗ ಸಾಯ್ತೀವಿ ಅಷ್ಟ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂತ ಕೂತ್ಕೊಂಡ್ರೆ ಹೆಂಗವ? ಅಂಬಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಇವತ್ತು ಇನ್ಮೇಲೆ ಅಷ್ಟು ಕುಡಿಯಂಗಿಲ್ಲ, ಇನ್ನೊಂದು ಸ್ವಲ್ಪ ಲೈಟಾಗಿ ಕುಡಿತೀನಂತ, ಸರಿನಾ? ಬೇಸರ ಮಾಡ್ಕೊಬೇಡ, ನಾ ಹೋಗ್ತೀನಿ. ರೀ ನಿಮಗೆ ಹೆಂಗೆ ಹೇಳ್ಬೇಕು ನನಗೆ ತಿಳಿಲಾರ್ದಂಗೆ ಆಗ್ಬಿಟ್ಟೈತ್ರಿ. ಇವತ್ತು ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊರಗಡೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನೀವು. ಬ್ಯಾಡಂಬಿ ಹಂಗೆ ಮಾಡಬಾರ್ದು. ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ಅಂತ. ಬೇಕಾದ್ರೆ ಇವತ್ತೇನೂ ಕುಡಿಯಂಗಿಲ್ಲ ಆತ. ಇನ್ಮೇಲೆ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ, ಇಲ್ಲ ಯಾವಾಗಲೂ ಒಂದು ಸಲ ಅಷ್ಟೆ ಆತ. ಮತ್ತು ಇನ್ಮೇಲೆ ನಿನ್ನೆ ಹಂಗಂತೂ ಯಾವತ್ತೂ ಮಾಡೋಂಗಿಲ್ಲ. ನಿಜ. ಬರ್ತೀನಾ? ಸ್ವಲ್ಪ ಕೆಲಸ ಐತಿ, ಹೊರಗಡೆ ಹೋಗಿ ಬರ್ತೀನಿ. ನೇತ್ರಮ್ಮ, ನೀನು ಯಾವಾಗ ಬಂದೆವಾ? ಚಿಕ್ಕಪ್ಪ ನೀವು ಬೋಧನೆ ಮಾಡಕ್ಕೆ ಕುಂತಿದ್ರಲ್ಲ, ಅವಾಗಲೇ ಬಂದೆ.
ಏ ಅದು ಏನಿಲ್ಲವ ಹಂಗೆ ಇವ್ರೇನ ತಪ್ಪು ತಿಳ್ಕೊಂಬಿಟ್ಟಾರ ನೀನೇನು ಬೇಸರ ಮಾಡ್ಕೊಬೇಡವ. ಏನಿಲ್ಲ ಇವ್ರು ಏನೇನೋ ಹೇಳಕೊಂತಾರೆ ಇವಾಗ ಬುದ್ಧಿನೇ ಇಲ್ಲ, ಅದಕ್ಕೆ ಏನೇನೋ ಮಾತಾಡ್ಕೊಂತಾರೆ. ನೀನು ಇವ್ರ ಮಾತನ್ನೆಲ್ಲ ತಲೆ ಕೆಡಿಸ್ಕೊಬೇಡವ. ನಾನು ಒಂದು ಸ್ವಲ್ಪ ಹೊಲದಾಗ ಅರ್ಜೆಂಟ್ ಕೆಲಸ ಐತಿ, ಹೋಗಿ ಬರ್ತೀನಾ? ಚಿಕ್ಕಪ್ಪ, ನಿನ್ನೆ ರಾತ್ರಿ ನಾನು ಮನೆಯಾಗಿದ್ದೆ. ನೀವೇನೇನು ಮಾಡಿದಿ ಎಲ್ಲನೂ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೇಳವ, ನೀನಾರ ಹೇಳು. ನಮಗಂತೂ ಹೇಳಿ 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 ಸಾಕಾಗೋಗ್ಬಿಟ್ಟೈತಿ. ಕೊನೆಗೆ ಮಗಳು ಮಾತ್ರ ಕೇಳ್ತಾಳೆ ಏನು. ನೀನಾರ ಹೇಳವ, ನನಗಂತೂ ಮಿಕ್ಕಿ ಹೋಗ್ಬಿಟ್ಟೈತಿ ನೋಡು. ಚಿಕ್ಕಪ್ಪ, ನೀನು ಇವತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ. ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಕುಡಿಯಂಗಿಲ್ಲ. ನನ್ನ ಮೇಲೆ ಆಣಿ ಹಾಕಿ ಹೇಳು, ಇನ್ಮೇಲೆ ಕುಡಿಯಂಗಿಲ್ಲ ಅಂತಂದು ಅವಾಗ ಹೊರಗಡೆ ಹೋಗಂತೆ ಅಂತ ನೀನು. ಏ ಆಣಿಗಿಣಿ ಎಲ್ಲ ಬೇಡವ. ಆತು ಇನ್ಮೇಲೆ ಭಾಳ ಕುಡಿಯಂಗಿಲ್ಲ ತಗೋ. ಯಾವಾಗಾರ ಬೇಕಾದ್ರೆ ಒಂದು ಚೂರಷ್ಟು ಕುಡಿತೀನಂತ. ಸೊಕಾಸ್ ಮೆಲ್ಲಕ್ಕೆ ಸ್ವಲ್ಪ ಬಿಟ್ಕೊಂತ ಬರ್ತೀನ. ಒಂದೇ ಸಲ ಬಿಟ್ಬಿಟ್ರೆ ಏನೋ ಸತ್ತ ಹೋಗ್ಬಿಡ್ತಾರಂತವ. ಅದಕ್ಕೆ ಒಮ್ಮಿಗೆ ಬಿಡಂಗಿಲ್ಲ, ದಿನ ಒಂದು ಸ್ವಲ್ಪ ಬಿಟ್ಕೊಂತರ್ತೀನಿ ಆತ. ಚಿಕ್ಕಪ್ಪ ಬೇಡ ಚಿಕ್ಕಪ್ಪ, ಹೇಳ್ದಷ್ಟು ಕೇಳು. ನಾನು ನಿನ್ನ ಮಗಳಿದ್ದಂಗಲ್ಲ. ಯಾಕೆ ಚಿಕ್ಕಪ್ಪ ಹಿಂಗೆ ಮಾಡ್ತಿದ್ದಿ? ಕುಡಿಯೋದು ಬಿಟ್ಟು ಬಿಡು, ಸರಿ ಅಲ್ಲದು. ನೀನು ಹಿಂಗೆ ಮಾಡೋದ್ರಿಂದ ಪಾಪ ಚಿಕ್ಕಿಗೆ ಎಷ್ಟು ನೋವಾಗುತ್ತೆ ಗೊತ್ತಾನೆ, ಮನೆಯಾಗಿರೋ ಎಲ್ರಿಗೂ ಎಷ್ಟು ನೋವಾಗುತ್ತೆ ಗೊತ್ತಾನೆ. ಏನು ಮಾಡೋದವ? ಆತು ತಗೋ, ಇನ್ಮೇಲೆ ಅಂದಿನಲ್ಲ ಸ್ವಲ್ಪ ಬಿಟ್ಕೊಂಡು ಬರ್ತೀನಂತ. ಶಾಣೆ ಅಲ್ಲ ಅವ, ನಿನ್ನ ನನ್ನ ಮೌವಲ್ಲ, ನಿನ್ನ ಬಂಗಾರಲ್ಲ. ಸರಿಯವ, ಅರ್ಜೆಂಟ್ ಕೆಲಸ ಐತಿ, ಹಿಂಗೆ ಬಂದ್ಬಿಡ್ತೀನಂತ ಆತ. ಚಿಕ್ಕಪ್ಪ ನಿತ್ಕೋರಿಲ್ಲಿ. ಸಂಜೆ ಮುಂದೆ ಬಂದು ಮಾತಾಡ್ತೀನವ ನೇತ್ರವ. ಹೋಗ್ಬರ್ತೀನಾ? ಹಿಂಗೆ ನೋಡಿ ನೇತ್ರವ, ನಿಮ್ಮ ಕಾಕನ ಸಲುವಾಗಿ ನನಗಂತೂ ಸಾಕು ಹೋಗ್ಬಿಟ್ಟೈತವ. ಏನು ಮಾಡ್ಬೇಕು ಏನು ಬಿಡ್ಬೇಕು ತಿಳಿಲಾರ್ದಂಗೆ ಆಗ್ಬಿಟ್ಟ. ಮೊದ್ಲು ಈ ಮನ್ಯಾಗ ಆಗ್ಲಿ ಬರ್ಲಾರ್ದಾರ ಮಂದಿ ಮುಂದೆ ಅದಾರ, ಅವ್ರ ಮುಂದೆ ಇನ್ನೊಂದಿಷ್ಟು ಮರ್ಯಾದೆ ತೆಗ್ದಿರ್ತಾನೆ. ಬೇಸರ ಮಾಡ್ಕೋಬೇಡ ಚಿಕ್ಕಿ, ಏನಾರು ಮಾಡಿದ್ರೆ ತಗೋ. ಬೇಸರ ಮಾಡ್ಕೋಬೇಡ. ನಿಂಗೆ ಹೆಂಗೆ ಹೇಳ್ಬೇಕು ನಂಗಂತೂ ಗೊತ್ತಾಗವಲ್ದಪ್ಪ. ಅಂಬವ್ವ ಬೇಸರ ಮಾಡ್ಕೋಬೇಡ. ಅಂಬವಕ್ಕ ಬೇಸರ ಮಾಡ್ಕೋಬೇಡ. ಮತ್ತು ಏನು ಮಾಡ್ಬೇಕವ, ಅವರು ಮುಂಚೆಯಿಂದನೂ ಕುಡ್ಕೊತ ಬಂದಾರ. ಈಗ ನಾವು ಹಿಂಗೆ ಹೇಳಿದ್ರೆ ಒಮ್ಮಕ್ಕ ಬಿಟ್ಬಿಡ್ತಾರಲ್ಲ, ನೀನೇ ಹೇಳು. ಪಂಚವ, ಎಷ್ಟು ವರ್ಷ ಆತ ನಾನು ಹೇಳಾಕುಂತು ಬೇಡ್ರಿ. ನಾಳೆ ಅವ್ರಿಗೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ನನಗೆ ಯಾರು ಗತಿ ಅದಾರ? ನೀನೇ ಹೇಳು. ಏ ಹೊಳತನ, ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ ನೀನು. ಏನು ಹೊಳತನ? ಕುಡಿದು ಅವ್ರ ಆರೋಗ್ಯ ಎಲ್ಲ ಹಾಳತ್ತಂದ್ರೆ ಏನು ಮಾಡ್ಬೇಕು ನಾನು ಅವಾಗ? ಚಿಕ್ಕಿ, ನೀ ಹಾಗೇನು ಬೇಸರ ಮಾಡ್ಕೋಬೇಡ. ನೀ ಹಿಂಗೆ ಬೇಸರ ಮಾಡ್ಕೊಂಡ್ರೆ ನಮ್ಮ ಕೈಯಿಂದ ನೋಡೋಕ್ಕಾಗಂಗಿಲ್ಲ. ಅಂದಂಗೆ ನೀನೇನೋ ಮಾತಾಡೋದೈತಿ ಅಂತ ಹೇಳಿದ್ದಿ, 2 ದಿನದಿಂದನ ಏನೋ ಮಾತಾಡೋದೈತಿ, ನೀನು ಕ್ವಾಣಿಗೆ ಬರ್ತೀನಿ ಮಾತಾಡ್ತೀನಿ ಅಂತಂದಿದ್ದಿ. ಆದರೆ ಏನೋ ಮಾತಾಡ್ತಾನೆ ಇಲ್ಲಲ್ಲ ಚಿಕ್ಕಿ. ಹೂನವ, ಮಾತಾಡ್ಬೇಕಂದ್ರೆ ಭಾಗವಲ್ದು, ಬರೀ ನಿಮ್ಗೆ ಹಾಕಂದಿದ್ದು ತೊಳೆಯೋದು ಬಳಿಯೋದಿದ ಆಗೋಗ್ಬಿಟ್ಟೈತಿ. ನಡಿ, ಇಲ್ಲಿ ಬೇಡವ. ಈ ಮನ್ಯಾಗ ಮೊದ್ಲು ಗಾಡಿ ಒಂದೊಂದು ಕಿವಿ ಅದಾವ. ನಿನ್ನ ಕೊನೆಯಾಗ ಹೋಗೋಣ ನಡಿ. ಸರಿ ಬಾ ಚಿಕ್ಕಿ. ಹೇಳು ಚಿಕ್ಕಿ, ಇಲ್ಲಿ ಯಾರೂ ಇಲ್ಲ. ನನ್ನ ಕೋಣೆ ಹತ್ರನೂ ಈಗ ಯಾರೂ ಬರೋಂಗಿಲ್ಲ. ಹೇಳು ಚಿಕ್ಕಿ, ಏನಾಯ್ತಂತಂದು. ನೇತ್ರವ್ವ, ನಂಗೆ ನಿಮ್ಮ ಕಾಕಂದ ಚಿಂತೆ ಹತ್ಬಿಟ್ಟೈತೆ. ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೋಗ್ಬಿಟ್ಟೈತಿ. ಅವ್ರು ಹಿಂಗೆ ಕುಡಿದು ಹಾಸಿಗೆ ಹಿಡಿದ್ರೆ ಏನು ಮಾಡೋದು? ಅವ್ರದ್ದು ಕುಡ್ತಾನ ಹೆಂಗೆ ಬಿಡಿಸೋದು ನೇತ್ರವ್ವ? ನನಗಂತೂ ಚಿಂತೆ ಹತ್ಬಿಟ್ಟೈತಿ. ಎಲ್ಲ ಥರ ಪ್ರಯತ್ನ ಮಾಡಿ ನೋಡಿದೆ ನಾನು, ಎಲ್ಲರ ಕೈಯಿಂದನೂ ಹೇಳಿಸ್ ನೋಡಿದೆ, ಕೊನೆಗೆ ನಿನ್ನ ಕೈಯಾಗೂ ಹೇಳಿಸ್ ನೋಡಿದೆ. ಅಂದರೂ ನಿಮ್ಮ ಕಾಕ ಮಾತ ಕೇಳವಲ್ಲ ನಂದು. ನೇತ್ರವ್ವ, ಹೆಂಗೆ ಬಿಡಿಸೋದು ಕುಡ್ತಾನ? ಏನು ಮಾಡೋದು? ನಾನು ಎಲ್ಲ ಥರ ಪ್ರಯತ್ನ ಮಾಡಿದೆವ. ಈಕೆಗೆ ಹೇಳಿದೆ ಅಂಬೋಕ್ಕೆ ಹಿಂಗೆ ಮಾಡು ಹಂಗೆ ಮಾಡಂತ. ಈಕೆನೂ ಎಲ್ಲ ಥರ ಪ್ರಯತ್ನ ಮಾಡಿದೆ. ಆದರೂ ಏನು ಮಾಡಿದ್ರೂ ಕುಡಿಯೋದು ಮಾತ್ರ ಬಿಡವಲ್ಲ ನಿಮ್ಮ ಕಾಕ. ಏನು ಮಾಡ್ಬೇಕವ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಏನಾರ ಪ್ಲ್ಯಾನ್ ಮಾಡ್ತೀನವ. ಅಲ್ಲ ಚಿಕ್ಕಿ, ನಿಮ್ಗೆ ಬಿಡ್ಸೋಕ್ಕಾಗಿಲ್ಲ ಕಾಕಂದು ಕುಡಿಯೋದು. ಇನ್ನು ನಾನು ಏನು ಮಾಡಲಿ? ನಾನು ಹೆಂಗೆ ಬಿಡಿಸ್ಲಿ? ಯವ್ವ, ಹಂಗೆ ಅನ್ಬೇಡ ನೇತ್ರವ, ಏನಾರ ಮಾಡ. ನೀವು ಎಮೋಷ್ನಲ್ ಆಗಿ ಅತ್ತು ಕರೆದು ಏನಾರ ಮಾಡಿ ಹೇಳಿದ್ರೆ ಅವಾಗ ಕಾಕ ಬಿಡ್ತಾರನ ಕುಡಿಯೋದು. ಅಯ್ಯ ದೇವ್ರೆ, ಇಂಥದ್ದು 1000 ಸಲ ಮಾಡಾಳನ ಅಂಬವಕ್ಕೆ ಏನೇನೇನೇನೇನೇ ಯೂಸ್ ಆಗಿಲ್ಲ. ಅವ್ರದ್ದು ಆರೋಗ್ಯ ಹದಗೆಟ್ಟು ಹೋಗೋಕ್ಕಿಂತ ಮುಂಚೆ ಏನಾರ ಮಾಡ್ಬೇಕವ ನೇತ್ರವ. ಏನು ಮಾಡ್ಬೇಕು ಚಿಕ್ಕಿ? ನಂಗಂತೂ ಇದ್ರ ಬಗ್ಗೆ ಏನೂ ಐಡಿಯಾನೂ ಇಲ್ಲ, ಏನೂ ಗೊತ್ತೂ ಇಲ್ಲ. ಮತ್ತು ಏನು ಮಾಡ್ಬೇಕಪ್ಪ? ಏನಾರ ನೋಡಿ ನೇತ್ರವ, ಏನಾರ ಮಾಡು. ನಿಮ್ಮ ಕಾಕ ಕುಡಿಯೋದನ್ನು ಬಿಟ್ಟ ಅಂದ್ರೆ ನಮಗೆ ಏನೇನೇನೇನೇನೇನೋ ಚಿಂತಿಲ್ಲ ನೋಡು. ಪಾಪ ಅಂಬವಕ್ಕೆ ಆರಾಮಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾಳೆ ನೋಡು, ನಿಮ್ಮ ಕಾಕ ಏನಾರು ಆರಾಮಾಗಿಬಿಟ್ರೆ. ನಾನು ನೇತ್ರವ, ನೀನೇನಾರು ಹಂಗೆ ಮಾಡಿದೆ ಅಂದ್ರೆ ಯವ್ವ ಸಾಯೋವರೆಗೂ ನಿನ್ನ ಋಣನ ಮಾತ್ರ ಮರೆಯಂಗಿಲ್ಲ ನೋಡಿ ನಾನು. ಅಯ್ಯೋ ಚಿಕ್ಕಿ, ಆ ಥರ ದೊಡ್ಡ ಮಾತೆಲ್ಲ ಇದಕ್ಕೆ ಮಾತಾಡ್ತಿ ಚಿಕ್ಕಿ. ನನಗೆ ಇದರಲ್ಲೇನೂ ಐಡಿಯಾನೇ ಇಲ್ಲಲ್ಲ, ಅದಕ್ಕೋಸ್ಕರ ಏನು ಮಾಡಲಿ ಅಂತ ಗೊತ್ತಾಗ್ತಾನೆ ಇಲ್ಲ. ನಾನು ಇನ್ನೊಂದು ಸಲ ಮಾತಾಡ್ತೀನಿ ತಗೋ ಚಿಕ್ಕಿ ಕಾಕ ಹತ್ರ. ಏನಾರ ನೀವೇನು ಹೆದರ್ಕೋಬೇಡ್ರಿ, ನಾನು ಕಾಕ ಹತ್ರ ಒಂದು ಸಲ ಮಾತಾಡ್ತೀನಂತ, ಸರಿನಾ?
ನಾನು ಕಾಕನ ಕುಂದ್ರಿಸ್ಕೊಂಡು ತಿಳಿಸಿ ಹೇಳ್ತೀನಂತ ಸರಿನಾ. ನೀವೇನು ಹೆದರ್ಕೋಬೇಡ್ರಿ, ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ, ನೀವು ಬೇಜಾರಾಗಬೇಡ್ರಿ. ಹ್ಞೂನವ್ವ, ನೀನು ನೋಡು ನಿನ್ನ ಮಾತಾರ ಕೇಳ್ತಾನ ಏನು ಮಾಡ್ತಾನಂತಂದು. ನಾವಂತೂ ಕುಂದ್ರಿಸಿ ತಿಳಿಸಿ ಹೇಳಿ ಎಲ್ಲ ಮಾಡಾತು, ಏನೂ ಮಾತು ಕೇಳಿಲ್ಲ. ಕೊನೆಗೆ ನಿಂದರ ಮಾತು ಕೇಳ್ತಾನೆ ಏನೋ ನೋಡು, ಅದೊಂದು ಲಾಸ್ಟ್ ಪ್ರಯತ್ನ ಪಟ್ಬಿಡು. ಸರಿ ಚಿಕ್ಕಿ, ನಾನು ಇವತ್ತು ರಾತ್ರಿ ಇಲ್ಲ ನಾಳೆ ಹಂಗಾರ ಒಟ್ನಲ್ಲಿ ಕಾಕ ಚಲೋ ಮೂಡ್ನಾಗಿದ್ದಾಗ ಕುಂದಿಸ್ಕೊಂಡು ಮಾತಾಡ್ತೀನಂತ. ಹ್ಞೂನವ್ವ ಸರಿ, ಹಂಗೆ ಮಾಡಂಗಾರ. ಮಾತಾಡಿದ ಮೇಲೆ ನಿಮ್ಮ ಕಾಕ ಏನಂದ ಅಂತಂದು ಹೇಳ್ಬಿಡು. ಸರಿ ಚಿಕ್ಕಿ. ಸರಿನವ, ಅಡಿಗೆ ಕೋಣೆಯಾಗ ಕೆಲಸ ಐತಿ, ಓಕೆವಾ ನಾವು? ಸರಿ ಚಿಕ್ಕಿ.